ವಿಪಿಎನ್ ಬಳಸಿ ಈ ಆಫೀಸ್ಗೆ ಲಾಗಿನ್ ಆಗೋದು ಹೇಗೆ ಅಂತ ಯೋಚಿಸ್ತಿದ್ದೀರಾ? ಯಾವ ನೆಟ್ವರ್ಕಿಂದ ಬೇಕಿದ್ರೂ ಸೇಫ್ ಆಗಿ ಲಾಗಿನ್ ಆಗೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಬನ್ನಿ. ರಿಮೋಟ್ ಆಗಿ ಕೆಲಸ ಮಾಡಬೇಕಾದ್ರೆ ಈ ಆಫೀಸ್ ಪೋರ್ಟಲ್ ಆಕ್ಸೆಸ್ ಮಾಡೋದು ಕಷ್ಟ ಆಗ್ತಿದ್ಯಾ? ಚಿಂತೆ ಬೇಡ, ಅದಕ್ಕೊಂದು ಸುಲಭವಾದ ಪರಿಹಾರ ಇಲ್ಲಿದೆ. ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಹಂತದಿಂದ ಶುರು ಮಾಡೋಣ. ಅದೇ ಸುರಕ್ಷಿತ ಗೇಟ್ವೇ ಪ್ರವೇಶ. ಇದು ಯಾಕೆ ಮುಖ್ಯ ಅಂದ್ರೆ ನಮ್ಮ ಇಂಟರ್ನೆಟ್ ಕನೆಕ್ಷನ್ ಅನ್ನು ಎನ್ಕ್ರಿಪ್ಟ್ ಮಾಡಿ ನಮ್ಮ ಕೆಲ್ಸವನ್ನ ಸೇಫ್ ಆಗಿಡುತ್ತೆ. ಮೊದಲನೆಯ ಕೆಲಸ, ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದಾದರೂ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿ. ಆಮೇಲೆ ನಾವು ಹೇಳೋ ಈ URL ಅಡ್ರೆಸ್ ಅನ್ನು ಟೈಪ್ ಮಾಡಬೇಕು. ನೋಡಿ, ಬ್ರೌಸರ್ನ ಅಡ್ರೆಸ್ ಬಾರ್ನಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಾಗೆ https://sussex.nic.in ಅಂತ ಕರೆಕ್ಟಾಗಿ ಟೈಪ್ ಮಾಡಿ, ಒಂದಕ್ಷರನೂ ಮಿಸ್ ಆಗ್ಬಾರ್ದು. ಓಕೆ? ಸೊ ಆ ಅಡ್ರೆಸ್ ಹಾಕಿದ ತಕ್ಷಣ ನೀವು NIC VPN ಪೇಜ್ಗೆ ಬರ್ತೀರಾ. ಇದೇ ನಮ್ಮ ಈ ಆಫೀಸ್ಗೆ ಹೋಗೋಕೆ ಒಂದು ಸೇಫ್ ಡೋರ್ ಇದ್ದಂಗೆ. ಇಲ್ಲಿ ನಮ್ಮ ಲಾಗಿನ್ ಡೀಟೇಲ್ಸ್ ಕೊಡಬೇಕು. ಈ ಸೈನ್ ಇನ್ ಪೇಜಲ್ಲಿ ನಿಮ್ಮ ಅಧಿಕೃತ ಸರ್ಕಾರಿ ಇಮೇಲ್ ID ಮತ್ತೆ ಪಾಸ್ವರ್ಡ್, ಅಂದ್ರೆ ನಿಮ್ಮ ಈ ಆಫೀಸ್ ಅಕೌಂಟ್ಗೆ ಲಿಂಕ್ ಆಗಿರೋದು, ಅದನ್ನ ಎಂಟರ್ ಮಾಡೋಕೆ ರೆಡಿಯಾಗಿರಿ. ಇಲ್ನೋಡಿ, ನಿಮ್ಮ ಪೂರ್ತಿ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಅದಕ್ಕಂತ ಇರೋ ಜಾಗದಲ್ಲಿ ಹಾಕಿ. ಆಮೇಲೆ ಕೆಳಗಡೆ ಇರೋ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಹಾಕಿದ್ಮೇಲೆ ನಮ್ಮ ಅಕೌಂಟನ್ನು ಇನ್ನೂ ಜಾಸ್ತಿ ಸೇಫ್ ಮಾಡೋಕೆ ಇನ್ನೊಂದು ಮುಖ್ಯವಾದ ಸ್ಟೆಪ್ ಇದೆ. ಅದನ್ನ ಈಗ ನೋಡೋಣ. ಏನಿದು OTP ಅಂತ ಯೋಚನೆ ಮಾಡ್ತಿದ್ದೀರಾ? OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಇದು ಒಂದು ಟೆಂಪರರಿ ಸೇಫ್ ಕೋಡ್. ನಮ್ಮ ಗುರುತನ್ನ ಕನ್ಫರ್ಮ್ ಮಾಡೋಕೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇದನ್ನ ಕಳಿಸ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಅಕೌಂಟ್ಗೆ ಹಾಕೋ ಒಂದು ಎಕ್ಸ್ಟ್ರಾ ಲಾಕ್ ಇದ್ದ ಹಾಗೆ. ಇಲ್ಲಿ ಸೆಂಡ್ OTP ಟು ಮೊಬೈಲ್ ನಂಬರ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ, ಆಮೇಲೆ ಪಕ್ಕದಲ್ಲೇ ಇರೋ ಸೆಂಡ್ OTP ಬಟನ್ ಅನ್ನು ಕ್ಲಿಕ್ ಮಾಡಿ. ಅಷ್ಟೇ, ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ಕೋಡ್ ಬರುತ್ತೆ. ನಿಮ್ಮ ಫೋನ್ಗೆ ಮೆಸೇಜಲ್ಲಿ ಬಂದಿರೋ ಆ OTP ನಂಬರ್ ಅನ್ನು ಇಲ್ಲಿರೋ ಬಾಕ್ಸ್ನಲ್ಲಿ ಹಾಕಿ ಮತ್ತೆ ಸೈನ್ ಇನ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೆರಿ ಗುಡ್, ಈಗ ನೀವು ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದ್ದೀರಾ. ಈಗ ಸ್ಕ್ರೀನ್ ಮೇಲೆ ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ಗಳು ಕಾಣಿಸ್ತಿವೆ ಅಲ್ವಾ? ಇಲ್ಲಿ ನಮ್ಮ ಕೆಲ್ಸದ ಜಾಗ ಅಂದ್ರೆ ನಮ್ಮ ವರ್ಕ್ ಸ್ಪೇಸನ್ನ ಹುಡುಕ್ಬೇಕು. ಈ ಪೋರ್ಟಲ್ನಲ್ಲಿರೋ ಅಷ್ಟೊಂದು ಐಕಾನ್ಗಳ ಮಧ್ಯೆ ನಾವು ಹುಡುಕ್ಬೇಕಾಗಿರೋದು ಕಲ್ಬುರ್ಗಿ ವಿಭಾಗಕ್ಕೆ ಸಂಬಂಧಪಟ್ಟಿರೋ ಈ ಆಫೀಸ್ KKLBDC ಅನ್ನೋ ಅಪ್ಲಿಕೇಶನ್. ಅದನ್ನು ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ. ಗೇಟ್ವೇ ಲಾಗಿನ್ ಆಯ್ತು, ಆದ್ರೆ ಇಲ್ಲೊಂದು ಫೈನಲ್ ಸ್ಟೆಪ್ ಇದೆ. ಈಗ ಸಿಸ್ಟಮ್ ಈ ಆಫೀಸ್ ಅಪ್ಲಿಕೇಶನ್ಗೆ ಅಂತಾನೆ ಸೆಪರೇಟ್ ಆಗಿ ಲಾಗಿನ್ ಕೇಳುತ್ತೆ. ಇದು ಗೊಂದಲ ಬೇಡ, ಇದು ಪ್ರಾಸೆಸ್ನ ಕೊನೆ ಸೆಕ್ಯೂರಿಟಿ ಚೆಕ್. ಇದೇ ನಮ್ಮ ಫೈನಲ್ ಸ್ಟೆಪ್. ಇದಾದ್ರೆ ಸಾಕು, ನಮ್ಮ ಈ ಆಫೀಸ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಮ್ ಡಿಜಿಟಲ್ ಆಫೀಸ್ ಇನ್ನೇನೋ ರೆಡಿ. ಈಗ ಕಾಣ್ತಿರೋದು ಪರಿಚಯ ಲಾಗಿನ್ ಸ್ಕ್ರೀನ್. ಇಲ್ಲಿ ನಿಮ್ಮ ಈ ಆಫೀಸ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ. ಅಷ್ಟೇ, ಇದಾದ್ರೆ ಲಾಗಿನ್ ಪ್ರಾಸೆಸ್ ಕಂಪ್ಲೀಟ್ ಆದ ಹಾಗೆ. ಹಾಗಾದ್ರೆ ಬನ್ನಿ ಇಡೀ ಪ್ರೋಸೆಸ್ ಅನ್ನು ಒಂದ್ಸಲ ಫಾಸ್ಟ್ ಆಗಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಮೊದಲು success.nic.in ಗೆ ಹೋಗಿ, ಆಮೇಲೆ ಇಮೇಲ್ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಿ. ನೆಕ್ಸ್ಟ್ OTP ಹಾಕಿ ವೆರಿಫೈ ಮಾಡಿ. ಆಮೇಲೆ ಈ ಆಫೀಸ್ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ. ಲಾಸ್ಟಲ್ಲಿ ಫೈನಲ್ ಈ ಆಫೀಸ್ ಲಾಗಿನ್ ಕಂಪ್ಲೀಟ್ ಮಾಡಿ. ಸಿಂಪಲ್ ಅಲ್ವಾ? ಸರಿ, ಈಗ ನಿಮ್ಮ ಡಿಜಿಟಲ್ ಆಫೀಸ್ ಬಾಗ್ಲು ಓಪನ್ ಆಗಿದೆ. ಹಾಗಾದ್ರೆ ಇವತ್ತಿನ ಮೊದಲನೇ ಕೆಲ್ಸ ಯಾವ್ದು ಶುರು ಮಾಡ್ತೀರಾ?